ಏಳನೇ ತರಗತಿ ವಿದ್ಯಾರ್ಥಿಗಳಿಂದ ಪ್ರಸಂಗಿ ಕಾರ್ಯಕ್ರಮ. ಕತೆ ಕೋತಿ ಮತ್ತು ಬೆಕ್ಕುಗಳು. ಒಂದು ದಿನ ಎರಡು ಬೆಕ್ಕುಗಳು ಒಂದು ರೊಟ್ಟಿ ತುಂಡನ್ನು ಹಿಡಿದುಕೊಂಡು ನನಗೆ ಹೆಚ್ಚು ಎಂದು ಜಗಳವಾಡುತ್ತಿದ್ದವು. ಇದನ್ನು ಮರದ ಮೇಲಿನಿಂದ ಗಮನಿಸುತ್ತಿದ್ದ ಕೋತಿಯು ಕೆಳಗೆ ಬಂದು, ಒಂದು ತಕ್ಕಡಿಯನ್ನು ತನ್ನಿರಿ, ನಾನು ನಿಮಗೆ ರೊಟ್ಟಿಯನ್ನು ಸಮವಾಗಿ ಪಾಲು ಮಾಡಿ ಕೊಡುತ್ತೇನೆ ಎಂದು ಹೇಳಿತು. ಬೆಕ್ಕುಗಳು ಕೋತಿಯ ಮಾತನ್ನು ಕೇಳಿ ಒಂದು ತಕ್ಕಡಿಯನ್ನು ತಂದಿತು. ಕೋತಿಯು ರೊಟ್ಟಿಯನ್ನು ತಕ್ಕಡಿಗೆ ಹಾಕಿ ತೂಗಲು ಪ್ರಾರಂಭಿಸಿತು. ಒಂದು ಕಡೆ ಹೆಚ್ಚು ರೊಟ್ಟಿಯನ್ನು ಬಂದದ್ದರಿಂದ ಒಂದು ರೊಟ್ಟಿಯ ತುಂಡನ್ನು ತಿನ್ನಿತು. ಇನ್ನೊಂದು ಕಡೆ ಹೆಚ್ಚು ರೊಟ್ಟಿಯು ಬಂದ ಕಾರಣ ಮತ್ತೊಂದು ರೊಟ್ಟಿಯನ್ನು ತಿಂದಿತು. ಹೀಗೆ ತಿನ್ನುತ್ತಾ ಎಲ್ಲಾ ರೊಟ್ಟಿಯನ್ನು ತಿಂದು ಖಾಲಿ ಮಾಡಿತು. ಬೆಕ್ಕುಗಳು ನಿರಾಶೆಯಿಂದ ಹೋದವು. ಈ ಕಥೆಯ ನೀತಿ ಏನೆಂದರೆ, ಇಬ್ಬರ ಜಗಳದಲ್ಲಿ ಮೂರನೆಯವನಿಗೆ ಲಾಭ. ಆಶುಭಾಷಣ. ನನಗೆ ಸಿಕ್ಕಿರುವ ವಿಷಯ ಭಾರತ ರಾಷ್ಟ್ರಧ್ವಜ. ಭಾರತ ರಾಷ್ಟ್ರಧ್ವಜ ಜುಲೈ 22, 1947ರಂದು ಅಂಗೀಕರಿಸಲಾಯಿತು. ಇದನ್ನು ಪಿಂಗಾಲ ವೆಂಕಟಯ್ಯ ಅವರು ವಿನ್ಯಾಸಗೊಳಿಸಿದರು. ಭಾರತ ರಾಷ್ಟ್ರಧ್ವಜವು ಭಾರತದ ಹೆಮ್ಮೆ ಹಾಗೂ ಗೌರವವನ್ನು ಸೂಚಿಸುತ್ತದೆ. ಭಾರತದ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿವೆ. ಅವುಗಳೆಂದರೆ ಕೇಸರಿ, ಬಿಳಿ, ಹಸಿರು. ಭಾರತ ರಾಷ್ಟ್ರಧ್ವಜದ ಮಧ್ಯದಲ್ಲಿ ಅಶೋಕ ಚಕ್ರ ಎಂದು ಕರೆಯಲ್ಪಡುವ ನೀಲಿ ಚಕ್ರವಿದೆ. ಅದರಲ್ಲಿ 24 ಗೆರೆಗಳಿವೆ. ಅದು 24 ಗಂಟೆಗಳನ್ನು ಸೂಚಿಸುತ್ತದೆ. ಭಾರತ ರಾಷ್ಟ್ರಧ್ವಜದ ವಿವಿಧ ಬಣ್ಣಗಳು ವಿಭಿನ್ನ ಅರ್ಥವನ್ನು ಸೂಚಿಸುತ್ತವೆ. ಕೇಸರಿ ಬಣ್ಣ ತ್ಯಾಗ ಹಾಗೂ ಧೈರ್ಯವನ್ನು ಸೂಚಿಸುತ್ತದೆ. ಬಿಳಿ ಬಣ್ಣ ಶಾಂತಿ ಹಾಗೂ ಸತ್ಯವನ್ನು ಸೂಚಿಸುತ್ತದೆ. ಹಸಿರು ಬಣ್ಣ ನೆಮ್ಮದಿ ಹಾಗೂ ಫಲವತ್ತತೆಯನ್ನು ಸೂಚಿಸುತ್ತದೆ. ನಾನು ನನ್ನ ರಾಷ್ಟ್ರಧ್ವಜವನ್ನು ಪ್ರೀತಿಸುತ್ತೇನೆ. ಧನ್ಯವಾದಗಳು. ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು? ಜವಾಹರಲಾಲ್ ನೆಹರು. ಭಾರತದ ಗಡಿನಾಡ ಗಾಂಧಿ ಎಂದು ಖ್ಯಾತರಾದವರು ಯಾರು? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು? ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ. ದೇಶಭಕ್ತಿ ಇದೆ, ಯೋಧರ ಎದರಗಳಿದೆ. ನನ್ನ ಜಲ ನನ್ನಮ್ಮನಿ ಎಂದಿಗೂ ನಗುತ್ತಿರಲಿ, ನನ್ನ ಕುರಿತು ನೀ ಕ್ಷಣ ಚಿಂತಿಸಬೇಡ, ವಾಪಸ್ಸು ಬಂದೇ ಬರ್ತೀನಿ. ಹೇ ನನ್ನ ಜಲ, ಇದು ನನ್ನ ಜಲ, ನನ್ನ ಜನಮನ ಎಂದಿಗೂ ನಗುತ್ತಿರಲಿ, ಬಾಣಂಗಳದಿ ಹಾರಾಡುತ್ತಲಿ, ಆದಿನ ಧ್ವಜವೇ ಕಾಣಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅಳಿಸಿದರು, ಈ ನೆಲಕ್ಕೆ ಏನನ್ನೋ ಅಣದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನೆದೆಯಲ್ಲೇ ಬದುಕುವೆ ನನಗಾಗಿ ಎಂದೆಂದೋ ಅಳದಿರು. ಹೇ ಅಂಜದಿರು, ನೀ ಅಳುಕದಿರು, ಕೈ ತುತ್ತಿನ ಬಲವು ಜೊತೆಯಲ್ಲಿದೆ, ಆ ವೈರಿಗಳ ತಲೆ ಉರುಳಿಸಲು ನನ್ನ ಕತ್ತಿಯು ಕಾಯುತ್ತಿದೆ. ಹೇ ಅಂಜದಿರು, ನೀ ಅಳುಕದಿರು, ರಣಕಣದಲ್ಲಿ ಎಂದಿಗೂ ಭಾರತವೇ ಜಯವಾಗಿರಲಿ, ಹಿಮ ಪರ್ವದಲ್ಲಿ ಜನಗಣಮನ ಹಾಡೇ ಕಂಪಿಸಲಿ. ಈ ಮಣ್ಣಲ್ಲೇ ಮರಳಿದರು, ಈ ದೇಹ ಅಳಿಸಿದರು, ಈ ನೆಲಕ್ಕೆ ಏನನ್ನೋ ಅಣದಿರು. ಆ ನದಿಯಲ್ಲೇ ಹರಿಯುವೆ ನಾನಿನ್ನೆದೆಯಲ್ಲೇ ಬದುಕುವೆ ನನಗಾಗಿ ಎಂದೆಂದೋ ಅಳದಿರು. ಧನ್ಯವಾದಗಳು.